ಓಂ ಶಾಂತಿ. ಆರೋಗ್ಯವೇ ಭಾಗ್ಯ, ಆಧ್ಯಾತ್ಮವೇ ಜೀವನ. ಮೊದಲು ವಜ್ರಾಸನದಲ್ಲಿ ಮಾಡ್ತಕ್ಕಂಥ ಓಂಕಾರದಿಂದ ಹೋಗೋಣ. ಚಿನ್ಮುದ್ರೆಯಲ್ಲಿ 3 ಬಾರ ಓಂಕಾರ. ಓ ಹಸ್ತಗಳನ್ನು ಕಣ್ಣೆದುರಿಗೆ ತೆಗೆದುಕೊಳ್ಳೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ನಮಸ್ಕಾರ ಸ್ಥಿತಿ. ಸಹನಾ ಭವತು ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಬೋ ನಮಸ್ಕಾರ. ಬ್ರೀತ್ ಔಟಲ್ಲಿ, ಬ್ರೀತ್ ಇನ್ ಮೇಲೆ 2 ಹಸ್ತಗಳನ್ನು ರಬ್ ಮಾಡೋಣ, ಅಂದರೆ ಉಜ್ಜೋಣ. ಮುಖದ ಮೇಲೆ ಮಸಾಜ್ ಮಾಡ್ತಾ ಆತ್ಮಿಕ ದೃಷ್ಟಿಯಿಂದಲೇ ಕಣ್ಣನ್ನು ತೆರೆಯೋಣ. ಇದು ವಜ್ರಾಸನದಲ್ಲಿ ಶ್ಲೋಕಗಳನ್ನು ಉಚ್ಚರಿಸಿದ್ದಾಯಿತು. ಈಗ ಮುಂದೆ ಶತಲೀಕರಣ ವ್ಯಾಯಾಮ ಅಂತ. ಮೊದಲು ಕಾಲು ಬೆರಳಿನಿಂದ. ಈಗ ಓಂಕಾರ ಮಾಡಿರೋ ಉದ್ದೇಶ ನಮ್ಮ ಟೋನು ಚೆನ್ನಾಗಿರುತ್ತೆ. ಓಂಕಾರದಿಂದಲೇ ಜಗತ್ತು ಸೃಷ್ಟಿ, ಓಂ ಧ್ವನಿ ಬೇಕು ಅನ್ನೋ ಅನೇಕ ಕಾರಣಗಳಿಂದ ಈ ಓಂಕಾರವನ್ನು ಉಚ್ಚರಿಸಲಾಯಿತು. ಹಾಗೂ ಶ್ಲೋಕಗಳನ್ನು ಸಹ ಹೇಳಲಾಯಿತು. ಈಗ ಕಾಲು ಬೆರಳಿನ ವ್ಯಾಯಾಮ. ಕೆಲವರಿಗೆ ಕಾಲು ಬೆರಳು ಸ್ಟ್ರಕ್ ಆಗ್ತಿರ್ತದೆ. ಅದರ ನಿವಾರಣೆಗಾಗಿ ಕೈಗಳನ್ನು ಪಕ್ಕದಲ್ಲಿಟ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಫೋಲ್ಡ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಓಕೆ, ರಿಲ್ಯಾಕ್ಸ್. ಹಾಗೆ ಎರಡನೇ ಭಾಗ, ಕಾಲು ಬೆರಳಿನ ಮೇಲ್ಭಾಗ, ಪಾದಗಳು. ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ನಾವು 5 ಟೈಮ್ಸ್ ಮಾಡ್ತೀವಿ, 3, 4, 5 ಬಾರಿ.
ತಾವಿದನ್ನು 10 ಕೌಂಟ್ ಸಹ ಮಾಡ್ಬೋದು. ಹಾಗೆ ರೊಟೇಷನ್ ಮಾಡೋಣ, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಆಪೋಸಿಟ್. ಇದು ಸಹ ನಮ್ಮ ಇಮ್ಮಡಗಳ ಪಾದಗಳ ಸಡಿಲಿಕೆಗಾಗಿ ರಿಲ್ಯಾಕ್ಸ್. ಒಂದು ಆಸನ ಅಥವಾ ವಾರ್ಮಪ್ ಎಕ್ಸಸೈಸ್ ಮಾಡಿದ ಮೇಲೆ ಸ್ವಲ್ಪ ಸಡಿಲವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿದಾಗ ಮುಂದಿನ ಕ್ರಿಯೆ ಮಾಡಲು ಭಾಳಷ್ಟು ಸಹಕಾರಿಯಾಗ್ತದೆ ಅಥವಾ ಅನುಕೂಲ ಆಗ್ತದೆ. ಈಗ ಅದೇ ಮೊಣಕಾಲಿನ ಎಕ್ಸಸೈಸ್ ಮಾಡೋಣ. ರೈಟ್ ಲೆಗ್ ಲಾಕ್ ಮಾಡೋಣ 2 ಕೈಗಳಿಂದ. ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ನಾನು 5 ಟೈಮ್ಸ್ ಮಾಡ್ತಿದ್ದೀನಿ, ಇದನ್ನು 10 ಟೈಮ್ಸ್ ಸಮೇತ ಮಾಡಬಹುದು. ಎರಡನೇ ಕಾಲು. ಓಕೆ, ಹಾಗೆ ಸುಖಾಸನಕ್ಕೆ ಹೋಗೋಣ. ಒಂದು ಕಾಲು ಮತ್ತೊಂದು ಕಾಲು. ಇಲ್ಲಿ ಯಾವ ಕಾಲ ಮೇಲೆ ಯಾವ ಕಾಲ ಸಹ ಕುಂತಿಲ್ಲ. ಇವುಗಳನ್ನು ಎಲ್ಲರೂ ಸಹ ಮಾಡ್ಬೋದು. ಆರೋಗ್ಯವಂತರು ಮಾಡ್ಬೋದು, ಅನಾರೋಗ್ಯವಂತರು ಸಹ ಮಾಡ್ಬೋದು. ಆರೋಗ್ಯವಂತರಿಗೆ ಆರೋಗ್ಯ ಮಡಿ ಆಗ್ತದೆ, ಅನಾರೋಗ್ಯವಂತರಿಗೆ ಆರೋಗ್ಯವಂತರಾಗ್ತಾರೆ. ಈಗ ಅದ್ರ ಮುಂದಿನ ಭಾಗ ಹಸ್ತಗಳು. ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ಹಾಗೆಯೇ ಮುಷ್ಟಿಗಳು. ಆಪೋಸಿಟ್. ಓಕೆ, ರಿಲ್ಯಾಕ್ಸ್. ಹಾಗೆ ಶೋಲ್ಡರ್ ಎಕ್ಸಸೈಸ್. ಬ್ರೀತ್ ಇನ್ ಮೇಲೆ, ಬ್ರೀತ್ ಔಟ್ ಕೆಳಗೆ. ಹಾಗೆ ಆಪೋಸಿಟ್. ಈ ಎಕ್ಸಸೈಸು ಖಂಡಿತವಾಗಲೂ ಭುಜಗಳ ನೋವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಮುಂದಿನ ಎಕ್ಸಸೈಸ್ ಅದರಲ್ಲಿ ಬ್ರೀತ್ ಇನ್, ಬ್ರೀತ್ ಔಟ್, ಡೌನ್. ಇದು ಪಕ್ಕೆಲುಬುಗಳಿಗೆ ಉತ್ತಮವಾದ ಒಂದು ಆಸನ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಕಂಟಿನ್ಯೂ 5 ಟೈಮ್ಸ್. ಓಕೆ, ನಾನು 5 ಸುತ್ತು ಮಾತ್ರ ಮಾಡ್ತಿದ್ದೀನಿ. ತಾವೆಲ್ಲರೂ 10 ಸುತ್ತು ಮಾಡಿದರೆ ಖಂಡಿತವಾಗಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಅಲ್ಲಿರ್ತಕ್ಕಂಥ ರೋಗದ ಲಕ್ಷಣಗಳನ್ನು ನಿವಾರಣೆಗೊಳಿಸ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಎಕ್ಸಸೈಸ್, ಇದು ಆರ್ಟಲ್ಲಿ ಬ್ಲಾಕೇಜನ್ನು ತೆಗಿತಕ್ಕಂಥದ್ದು. ಇನ್ಹೇಲ್, ಎಕ್ಸೇಲ್. ಓಕೆ, ಅದರಲ್ಲಿ ಎರಡನೇ ಎಕ್ಸಸೈಸ್. ನೀವು ಹೆಚ್ಚಾಗಿ ಕೌಂಟನ್ನು 15 ಕೌಂಟ್ ಅಂತ 3 ಟೈಮ್ಸ್ ಸಹ ಮಾಡಿದರೂ ಸಹ ನಿಮಗೆ ಅದರಿಂದ ಲಾಭ ತಾವು ಕಂಡುಕೋಬಹುದು. ಹಾಗೆ ಅದರಲ್ಲಿ ಮೂರನೇದು ಆರ್ಟಿಗೋಸ್ಕರ ಖಂಡಿತವಾಗೂ ತಾವು ಗಮನಿಸ್ತಿದ್ದೀರಿ, ಪ್ರತಿಯೊಂದು ಎಕ್ಸಸೈಸಲ್ಲೂ ಸಹ ಉಸಿರಾಟ ಕ್ರಮ ಇರಬೇಕು. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಶ್ವಾಸ್ और निश्वास, इनहेल एंड एक्सेल.
ಇದನ್ನು ಮಾಡ್ತಾ ಬಂದಾಗ ಮಾತ್ರ ಇದರ ಸಂಪೂರ್ಣ ಲಾಭವನ್ನು ನಾವು ಪಡೀಲಿಕ್ಕೆ ಸಾಧ್ಯವಿದೆ. ಓಕೆ, ಇದು ವಾರ್ಮ್ ಅಪ್ ಎಕ್ಸರ್ಸೈಸ್ ಆಯಿತು. ಇದರಲ್ಲಿ ಈಗ ಸೈಡ್ ಟು ಸೈಡ್ ಅಂತ ಬರ್ತದೆ. ಹೀಗಿರ್ತೀವಿ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಅದೇ ಫಾಸ್ಟ್ ಮಾಡ್ತೀವಿ. ಗಮನಿಸ್ತಾ ಇರಿ, ಹೊಟ್ಟೆ ಓಡಾಟ ಆಗ್ತಿರ್ತದೆ, ಆಚೆ ಈಚೆ ಕ್ರಾಸ್, ಸೊಂಟದ ಎಕ್ಸಸೈಸ್, ಪಕ್ಕೆಲುಬುಗಳು ಸಹ ಉತ್ತಮವಾದ ಎಕ್ಸಸೈಸ್ ಆಗ್ತದೆ. ಇದನ್ನು ಊಟ ಮಾಡಿದ ನಂತರ ಮಾಡಲೇಬಾರ್ದು. ಊಟ ಮಾಡಿ 4 ಅವರ್ಸ್ ಬಿಟ್ಟು ತಾವು ಮಾಡಬೇಕಾಗ್ತದೆ. ಖಾಲಿ ಹೊಟ್ಟೆ ಇದ್ರಂಗರು ಭಾಳಷ್ಟು ನಿಮಗೆ ಪ್ಲಸ್ ಪಾಯಿಂಟಾಗಿ ಎಫೆಕ್ಟ್ ಆಗ್ತದೆ. ಓಕೆ, ತದನಂತರ ಈಗ ಕತ್ತಿನ ವ್ಯಾಯಾಮ ಮಾಡೋಣ. ನೆಕ್ ಎಕ್ಸಸೈಸ್. ಇನ್ಹೇಲ್, ಎಕ್ಸೇಲ್. ಪ್ರಾಣಾಯಾಮ ಮಾಡುವಾಗ ಕಣ್ಣು ಮುಚ್ಚಿ ಮಾಡೋಣ. ಯೋಗಾಸನಗಳನ್ನು ಮಾಡಿದಾಗ ಕಣ್ಣು ತೆರೆದು ಮಾಡೋಣ. ಬ್ರೀತ್ ಇನ್ ಮೇಲೆ, ಬ್ರೀತ್ ಔಟ್ ಕೆಳಗೆ. ಇದು ಸಹ ನೀವು ಮೇಲೆ ಮಾಡಿದಾಗ ಇಲ್ಲಿ ಗಂಟಲು ಜಗ್ಗೋದ್ರಿಂದ, ಥ್ರೋಟ್ ಜಗ್ಗೋದ್ರಿಂದ ಥೈರಾಯ್ಡ್ ಸಮಸ್ಯೆ ಸಹ ಖಂಡಿತವಾಗಲೂ ನಿವಾರಣೆ ಆಗ್ತದೆ. ಇನ್ನು ಕುತ್ತಿಗೆ ನೋವು ಅದಿದ್ರೂ ಸಹ ಹೋಗಲಾಡಿಸ್ಲಿಕ್ಕೆ ಮತ್ತು ಇದರಲ್ಲಿ ಮುಂದುವರೆದ ಭಾಗ ಫೋಲ್ಡ್ ಲೆಫ್ಟ್. ಇಲ್ಲಿ ಸೆಳೆತ ಗಮನಿಸಬೇಕು. ಬಾಡಿಯ ಭಾಗ ನೇರವಾಗಿದ್ದಾಗ ಬ್ರೀತ್ ಇನ್, ಬಾಡಿಯ ಭಾಗ ಫೋಲ್ಡ್ ಆದಾಗ ಬ್ರೀತ್ ಔಟ್. ಇದೊಂದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕೊನೆ ಸುತ್ತಲಿ ಅಲ್ಲೇ ಉಸಿರು ಬಿಡಬೇಕು. ಈಗ ಕ್ಲಾಕ್ ವೈಸ್ ನೋಡಿ, ಒಂದೇ ಸುತ್ತಲ್ಲಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಆಗುತ್ತೆ. ಮುಖ ಮೇಲೆ ಹೋಗುವಾಗ ಬ್ರೀತ್ ಇನ್, ಮುಖ ಕೆಳಗೆ ಹೋಗಿ ಬರುವಾಗ ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಒಂದು ಸುತ್ತಲ್ಲಿ ಎರಡನ್ನು ಮಾಡೋಣ. ಕುತ್ತಿಗೆ ಅಕಸ್ಮಾತ್ತಾಗಿ ಒಳಕೋದು ಸಹಜ. ಮಲಗಿದಾಗ ಒಳಕ್ಬೋದು, ಏನಾದ್ರು ಕೆಲಸ ಕಾರ್ಯ ಮಾಡುವಾಗ ತಿರುಗಿ ನೋಡುವಾಗಾದರೂ ನಮಗೆ ಒಳಕ್ಬೋದು. ಆ ಉಳುಕನ್ನು ತೆಗಿಲಿಕ್ಕೋಸ್ಕರ, ಒಳಕಿದಂಥ ನೆಕ್ಕನ್ನು, ಕುತ್ತಿಗೆಯನ್ನು ಸರಿಪಡಿಸ್ಲಿಕ್ಕೋಸ್ಕರ ನಾವು ಈ ವ್ಯಾಯಾಮ ಮಾಡಬೇಕು. ಆ್ಯಂಟಿ ಕ್ಲಾಕ್ ವೈಸು. ಒಂದನ್ನು ಗಮನಿಸಿ, ಯಾವುದೇ ಎಕ್ಸಸೈಸ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಬಂದಾಗ ಒಂದು ಸುತ್ತು ಕ್ಲಾಕ್ ವೈಸ್ ಏನು ಮಾಡ್ತಿರೋ, ಉದಾಹರಣೆಗೆ 10 ಕೌಂಟ್ ಮಾಡ್ತಿದ್ರೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸು ಸಹ 10 ಕೌಂಟೇ ಮಾಡಬೇಕು. ಹೀಗಿಲ್ಲ 5 ಕೌಂಟ್ ಒಂದು ಮಾಡಿ 15 ಕೌಂಟ್ ಒಂದು ಮಾಡ್ತೀನಿ ಅಂದರೆ ಖಂಡಿತವಾಗಲೂ ಸೈಡ್ ಎಫೆಕ್ಟ್ಗೆ ನಮಗೆ ನಾವೇ ಆಹ್ವಾನ ಕೊಟ್ಟಂಗೆ ಆಗ್ತದೆ. ಆಗೋಸ್ಕರ 1-2 ಸುತ್ತು ಕೌಂಟಲ್ಲಿ ವ್ಯತ್ಯಾಸ ಆದರೆ ಪರವಾಗಿಲ್ಲ, ಆದರೆ ಲಾಟ್ ಆಫ್ ಡಿಫ್ರೆನ್ಸು ಕೌಂಟು ವ್ಯತ್ಯಾಸ ಆಗಬಾರ್ದು. ಅದಕ್ಕೊಂದು ಕೌಂಟ್ ಮಾಡ್ಕೊಂಬಿಡಿ. 10 ಇಟ್ಕೊಳ್ಳಿ, 15 ಇಟ್ಕೊಳ್ಳಿ. ಓಕೆ, ತದನಂತರ ಹೈ ಎಕ್ಸಸೈಸ್. ಕಣ್ಣಿನಲ್ಲಿ ಸ್ವಲ್ಪ ದೋಷವಿದ್ದರೆ, ಮಂಜುಗಣ್ಣಾಗಿದ್ದರೆ ಖಂಡಿತವಾಗಲೂ ಅದನ್ನು ಸರಿಪಡಿಸ್ತಕ್ಕಂಥ ವಿಧಾನ ಕಣ್ಣಿನ ಎಕ್ಸಸೈಸ್. ಬ್ರೀತ್ ಇನ್, ಮೇಲೆ ನೋಡೋಣ. ಬ್ರೀತ್ ಔಟ್, ಭೂಮಿಯನ್ನು ನೋಡೋಣ. ಆಕಾಶ ಭೂಮಿಯನ್ನು ನೋಡ್ತಾ ಮಾಡೋಣ ಐ ಎಕ್ಸಸೈಸ್. ಓಕೆ, ಅದನ್ನು ಎಡ ಮತ್ತು ಬಲಕ್ಕೆ ತಿರುಗಿಸೋಣ. ಬ್ರೀತ್ ಇನ್ ಒಂದು ಸೈಡ್ ಆದರೆ ಇನ್ನೊಂದು ಸಲ ಬ್ರೀತ್ ಔಟ್. ಕಣ್ಣು ಗುಡ್ಡಿಗಳು ಮಾತ್ರ ಓಡಾಡಬೇಕೆ ಹೊರತು ಕತ್ತು ಓಡಾಡಬಾರ್ದು. ಓಕೆ, ಅದರಲ್ಲಿ 3ನೇ ಭಾಗ ಕ್ಲಾಕ್ ವೈಸ್. ಕಣ್ಣಿನ ಗೊಂಬೆಗಳನ್ನು, ಕಣ್ಣಿನ ದೃಷ್ಟಿಯನ್ನು ಓಡಾಡಿಸ್ಬೇಕು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮೂಲಕ.
ಹಾಗೆ ರಿಟರ್ನ್. ಓಕೆ, ಇನ್ನೂ ಅನೇಕ ಪ್ರಕಾರದ ಮತ್ತೆ ಮುಂದೆ ನೋಡೋಣ. ಈ ಒಂದು ಕ್ರಿಯೆಯನ್ನು ಇಲ್ಲಿ ಶಿಥಿಲೀಕರಣ ಪ್ರಾಣಾಯಾಮವನ್ನು ಅಥವಾ ಎಕ್ಸರ್ಸೈಸನ್ನು ಮುಗಿಸೋದ್ರ ಜೊತೆಯಲ್ಲಿ ಎರಡು ಕೊನೆಯದಲ್ಲಿ ಧ್ಯಾನ ಮುದ್ರೆಯಲ್ಲಿ ಬಂದು ಶ್ಲೋಕವನ್ನು ಹೇಳೋಣ. ಇಲ್ಲಿ ಗುರುಬ್ರಹ್ಮ ಬರುತ್ತೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೊನೆಯಲ್ಲಿ ಮತ್ತೊಮ್ಮೆ ಭೂ ನಮಸ್ಕಾರ. ಹಾಗೆಯೇ ಮೇಲೆ ಹಸ್ತಗಳನ್ನು ಡಬ್ಬಾಡೋಣ. ಬಂದ ಶಾಖವನ್ನು ಮುಖದ ಮೇಲೆ ಹಾಕೋಣ. ಹಾಗೆ ಆತ್ಮಿಕ ದೃಷ್ಟಿಯಿಂದ ಕಣ್ಣನ್ನು ತೀರೋಣ. ಎಲ್ರಿಗೂ ನಮಸ್ತೆ.